ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರಿಶ್ರಮ 555. ನಾನು ನಿಮ್ಮ ಲಕ್ಷ್ಮಿ. ಇವತ್ತಿನ ರೆಸಿಪಿ ಫಿಶ್ ತವಾ ಫ್ರೈ ಹೇಗೆ ಮಾಡುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಫಿಶ್ ತೊಗೊಂಡಿದ್ದೀನಿ. ಅದನ್ನ ಕ್ಲೀನಾಗಿ 3-4 ಸರಿ ತೊಳೆದು ನೀರೆಲ್ಲ ಸೋಸಿ ಇಟ್ಕೊಂಡಿರೋಂಥ ಫಿಶ್ಶು. ಇದು ಬಂದುಬಿಟ್ಟು 1 kg ಅಷ್ಟಿದೆ. ಈಗ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಚ್ಕಾರದ ಪುಡಿ ಬಂದುಬಿಟ್ಟು 2.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಫಿಶ್ ಅಂತಂದರೆ ಸ್ವಲ್ಪ ಉಪ್ಪು ಖಾರ ಹುಳಿ ಸ್ವಲ್ಪ ಮುಂದಾಗಿರಬೇಕು, ಆವಾಗಲೇ ತುಂಬ ರುಚಿಯಾಗಿರುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ. ನಾನು ಕೈಯಲ್ಲಿ ಹಾಕಿದ್ರೆ ಅಳತೆ ಗೊತ್ತಾಗೋದು, ಹಾಗಾಗಿ ನಾನು ಕೈಯಿಂದಲೇ ಹಾಕಿದ್ದೀನಿ. ಮತ್ತು ಇದು ಬಂದು ಕಸೂರಿ ಮೇಥಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಇದಾದ ನಂತರ ಇದಕ್ಕೆ ಒಂದು ಚಾಟ್ ಮಸಾಲ ತೊಗೊಳ್ಳೋಣ. ಇದು ಬಂದುಬಿಟ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಗರಂ ಮಸಾಲ ಒಂದು ಅರ್ಧ ಸ್ಪೂನ್, ಹಾಗೆ ಧನಿಯಾ ಪುಡಿ ಬಂದುಬಿಟ್ಟು 1 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು 1.5 ನಿಂಬೆಹಣ್ಣಿನ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಸ್ಪೂನಷ್ಟು ನಾವು ಅಡುಗೆಗೆ ಬಳಸುವಂಥ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಬೆರೆಸ್ಕೊಳ್ಳೋಣ. ನೋಡಿ, ಈ ರೀತಿ ಕ್ಲೀನಾಗಿ ಬೆರೆಸ್ಕೊಳ್ಳಿ. ನೀವು ಬೆರೆಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಅಗಲವಾಗಿರೋಂಥ ತಟ್ಟೆಯಲ್ಲಿ ಬೆರೆಸ್ಕೊಳ್ಳಿ, ತುಂಬ ಈಸಿಯಾಗಿರುತ್ತೆ ಬೆರೆಸ್ಕೊಳ್ಳೋದಕ್ಕೆ. ಈಗ ನೋಡಿ, ಇದೆಲ್ಲ ಪೂರ್ತಿ ಕಲಸಾಗಿದೆ. ಇದನ್ನು ಒಂದು ತಟ್ಟೆ ಮುಚ್ಚಿಟ್ಟು ಸುಮಾರು 1 ಅವರ್ವರೆಗೂ ನೆನೆಯೋದಕ್ಕೆ ಬಿಡೋಣ. ಇಲ್ಲ ಮಧ್ಯಾಹ್ನ ಊಟಕ್ಕೆ ಬೇಕನ್ನೋಂಗಿದ್ರೆ ಬೆಳಗ್ಗೆನೇ ಕಲಸಿಡಿ. ಅದು ಫಿಶ್ಶು ನೆಂದಷ್ಟು ರುಚಿಯಾಗಿರುತ್ತೆ. ಮಸಾಲೆ ಕಡಿಮೆ ಅನಿಸಿದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದು ಸಖತ್ತಾಗಿರುತ್ತೆ. ಈಗ ಒಂದು ತವ ಇಟ್ಟಿದ್ದೀನಿ. ಆ ತವದ ಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸರಿಗೆ ತವ ಮೇಲೆ ಎಷ್ಟು ಅರೇಂಜ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಫಿಶ್ ಪೀಸಸ್ನ ಅರೇಂಜ್ ಮಾಡ್ಕೊಳ್ಳಿ. ಈಗ ಸ್ಟವ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಪದೇ ಪದೇ ತಿರ್ಗ್ಸೋಕ್ಕೆ ಹೋಗಬೇಡಿ, ಮಸಾಲೆ ಎಲ್ಲ ಮತ್ತೆ ತವಾಗ ಹಚ್ಕೊಳ್ಳುತ್ತೆ. ಈಗ 3 ನಿಮಿಷ ಆಗಿದೆ. ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, 3 ನಿಮಿಷ ಆದಮೇಲೆ ಈ ರೀತಿ ಬರುತ್ತೆ. ಈಗ ಎಲ್ಲನೂ ಫ್ಲಿಪ್ ಮಾಡ್ಕೊಳ್ಳೋಣ. ಬಿಗಿನರ್ಸ್ ಆದರೆ 4 ಪೀಸ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫಿಶ್ ತುಂಬ ಡೆಲಿಕೇಟ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮತ್ತು ಇದೇ ಹೈ ಫ್ಲೇಮಲ್ಲಿ ಮತ್ತೆ 3 ನಿಮಿಷ ಆದಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ನಿಮಿಷ ಆ ಕಡೆ ಈ ಕಡೆ ಮತ್ತೆ ಸುಟ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮತ್ತು ನೋಟಿಫಿಕೇಷನ್ಸಲ್ಲಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಈಗ ನೋಡಿ, ಈಗ ಮತ್ತೆ 3 ನಿಮಿಷ ಆಗಿದೆ. ಈಗ ಸ್ಟವ್ ಕಡಿಮೆ ಮಾಡಿದ್ದೀನಿ. ಈಗ ಮತ್ತೆ ಆ ಕಡೆ ಈ ಕಡೆ 2 ಸೈಡೂ 2 ನಿಮಿಷ ತವಾ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫಿಶ್ ತುಂಬ ಚೆನ್ನಾಗಿ ಫ್ರೈ ಆಗಿ ಎಲ್ಲೂ ಹಸಿ ಇಲ್ಲದಿರೋ ಹಾಗೆ ಕ್ಲೀನಾಗಿ ಈವನಾಗಿ ಬೇಯುತ್ತೆ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೋಡ್ತಿದ್ರೆ ಬಾಯಲ್ಲಿ ನೀರು ಇರುತ್ತಲ್ವ. ಇದನ್ನು ಖಂಡಿತ ನೀವು ಒಂದು ಸರಿ ನಿಮ್ಮಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ.
ಇದ್ರ ಸೈಡ್ಸಾಗಿ ಈರುಳ್ಳಿ, ಸೌತೆಕಾಯಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂತಿದ್ರೆ ಅದು ತುಂಬ ರುಚಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ, ಫಿಶ್ ತವಾ ಫ್ರೈ. ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.